ಅದು ಮೂಲಭೂತವಾಗಿರ್ತಕ್ಕಂಥದ್ದು. ಸರ್, ಜಲಸಂಪನ್ಮೂಲ ಸೆಕ್ಟರ್ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಇಲ್ಲಿ ಈ ಬಜೆಟಲ್ಲಿ ಅನೌನ್ಸ್ ಮಾಡಿರೋದು ಈಗ ಹೇಳಿದ್ದಿದ್ದು ನಿರೀಕ್ಷೆಗಳೆಲ್ಲ ಹೇಳಿರೋದು ಇದು. ಮೇಕೆದಾಟು ಅಣೆಕಟ್ಟೆ ಕಟ್ಟಕ್ಕೆ ಶೀಘ್ರ ಕ್ರಮ ತಗೋತೀವಿ. ಎತ್ತಿನ ಹೊಳೆ ಯೋಜನೆಗೆ ಕಾಲುವೆಗೆ ನೀರು ಹರಿಸೋದು ಕ್ರಮ ತಗೋತೀವಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದಿಂದ ಮೋಸ ಆಗಿದೆ. 5,300 ಕೋಟಿ ಅನುದಾನ ನೀಡದೆ ಕೇಂದ್ರದಿಂದ ಮೇಡಮ್ ಒಂದು ನಿಮಿಷ ಕೇಂದ್ರದಿಂದ ಮೋಸ ಆಗಿದೆ. ನವಲಿ ಜಲಾಶಯಕ್ಕೆ 15,600 ಕೋಟಿ ವೆಚ್ಚದ DPR ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅದು ರೆಡಿ ಮಾಡ್ತೀವಿ. KRS ಬೃಂದಾವನ ಅಭಿವೃದ್ಧಿ ಮಾಡ್ತೀವಿ. ದೇವದುರ್ಗ, ಗುರುಮಿಟ್ಕಲ್ ಇದೆಲ್ಲ ಬಂದಿದೆ. ತುಮಕೂರು ಹೇಮಾವತಿ ನಾಳ ಆಧುನೀಕರಣಕ್ಕೆ ಕ್ರಮ ತಗೋತೀವಿ. 7,280 ಕೋಟಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ಮಾಡ್ತೀವಿ. ಬಾಗಲಕೋಟೆ, ಕೆರೂರು, ವಿಜಯಪುರ, ಹೊರ್ತಿ, ರೇವಣಸಿದ್ದೇಶ್ವರ, ಚಿಮ್ಮಲಗಿ, ಯಾದಗಿರಿ, ಭೀಮಾ ಪ್ಲಾಂಟ್ಗೆ 3,779 ಕೋಟಿ ಕೊಡ್ತೀವಿ. ಕೊಪ್ಪಳದ ಕುಕನೂರು 38 ಕೆರೆಗಳ ಅಭಿವೃದ್ಧಿಗೆ 970 ಕೋಟಿ. ಮಸ್ಕಿ, ನಾರಾಯಣಪುರ ಬಲದಂಡೆ ಯೋಜನೆಗೆ 999 ಕೋಟಿ. ಮಳವಳ್ಳಿ ಮಾಧವ ಮಂತ್ರಿ ನಾಲೆ, ಮದ್ದೂರಿನ ಕೆಮ್ಮಣ್ಣು ನಾಲ ಆಧುನೀಕರಣ ಮಾಡ್ತೀವಿ. ಕಲಬುರಗಿ ನಗರಕ್ಕೆ ನೀರು ಪೂರೈಸೋದಕ್ಕೆ 365 ಕೋಟಿ. ರಾಮನಗರ ಅರ್ಕಾವತಿ ಯೋಜನೆಗೆ ಪ್ರತ್ಯೇಕ ಅನುದಾನ ಅಂತ ಇಷ್ಟು ಹೇಳಿದ್ರು ಸರ್. ಅದೇ ಭದ್ರಾ ಇಟ್ಕೊಂಡೆ ನೀವು ಕೊಟ್ಟಿದ್ದೀರಾ ಯಾವುದೋ ಅಲ್ಲ ರೀ, ಹೇಳಿ ನೀವು ಆಮೇಲೆ ಹೇಳಿ. ಇಲ್ಲಿ ಏನು ಬಂದಿರೋದು ಪುಡಿಗಾಸುಗಳು ಇವೆಲ್ಲ ಏನ್ರಿ ಇವು 1,000 ಕೋಟಿ, 2,000 ಕೋಟಿ, 3,000 ಕೋಟಿ ಇವರದೇ ಒಂದು ಏನಪ್ಪ ಅಂದ್ರೆ ಚೀಫ್ ಮಿನಿಸ್ಟರ್ಶಿಪ್ನೊಳಗಡೆ ಒಂದು ಡಿಕ್ಲೇರ್ ಮಾಡಿದ್ರು 1 ಲಕ್ಷ ಕೋಟಿ ಬೇಕಂತ. ಫಸ್ಟ್ ಟೈಮ್ ಇವ್ರು ಏನಪ್ಪ ಅಂದ್ರೆ CM ಆದಾಗ ಯಾವುದು ಇದನ್ನು ಎತ್ತರಿಸಬೇಕಾದ್ರೆ ಇದು ಆಲಮಟ್ಟಿ ಡ್ಯಾಮ್ ಏನಪ್ಪ ಅಂದ್ರೆ ಕ್ರಸ್ಟ್ ಗೇಟ್ ಕೂಡಿಸ್ಬೇಕಾದ್ರೆ 1 ಲಕ್ಷ ಕೋಟಿ ರೂಪಾಯಿ ಎಸ್ಟಿಮೇಷನ್ ಇವತ್ತು ಜಾಸ್ತಿ ಆಗಿರುತ್ತೆ. ಇದೇ MB ಪಾಟೀಲ್ ಅವರು ಹೇಳಿದ್ದಾರೆ ಆನ್ ರೆಕಾರ್ಡ್ ಇದೆ ಅದು. ಅದಕ್ಕೆ ಲಕ್ಷ ಕೋಟಿಯಲ್ಲೇ ಇವು 300, 200, 1000 ಇವೆಲ್ಲ ಕೋಟಿ ಕೊಡ್ತಾ ಇದ್ದಾರೆ. ಇದು ಅಲ್ಲ, ನಮಗೇನಪ್ಪ ಅಂದ್ರೆ ನಮ್ಮ ನೀರು ಹರಿದು ಹೋಗ್ತಾ ಇದೆ. ಇವತ್ತು ಎಲ್ಲೆಲ್ಲೋ ಶ್ವೇತಪತ್ರ ಹೊರಡಿಸಿ ಅಂತೇಳಿ ಸಿದ್ದರಾಮಯ್ಯನವರು ಏನಪ್ಪ ಅಂದ್ರೆ ತೊಡೆ ತಟ್ಟಿ ಕೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ ನೀರಾವರಿ ಬಗ್ಗೆ ಏನಪ್ಪಾ ಅಂತಂದ್ರೆ ಇವತ್ತು ಶ್ವೇತಪತ್ರ ಹೊರಡಿಸಿ ಅಂತೇಳಿ ಎಲ್ಲಿದೆ? ಏನು ಮಾಡ್ತಾ ಇಲ್ಲ. ಹೌದ್ರಾ? ಇಲ್ಲೇ ಪಕ್ಕದ ಆಂಧ್ರದವ್ರು ಏನಪ್ಪ ಅಂದ್ರೆ 80% ಜಾಸ್ತಿ ಏನಪ್ಪಾ ಅಂದ್ರೆ ಇವತ್ತು ನೀರಾವರಿ ಮಾಡಿದ್ದಾರೆ. ನಮ್ದು ಇನ್ನು 26% ನಲ್ಲಿ ಕೊಳಿತಾ ಇದೆ. ಅದ್ರ ಬಗ್ಗೆ ಮಾತಾಡಿ. ಇವತ್ತು ರೈತರಿಗೆ ನೀವು ಕೊಡಿ, ನಿಮಗೆ ಅವ್ರು ಭಿಕ್ಷೆ ಕೊಡ್ತಾರೆ. ಅವ್ರಿಗೆ ಭಿಕ್ಷೆ ಕೊಡೋದು ಬೇಕಾಗಿಲ್ಲ. ಫೈನ್ ಮೇಡಮ್ ನೀರಾವರಿ ಹೇಳಿ, ಮಾತಾಡಿ ಮೇಡಮ್. ಸರ್, ನಾನು ಪದೇ ಇದನ್ನೊಂದು ದಯವಿಟ್ಟು ಕ್ಲಾರಿಟಿ ಮಾಡಿ. ಯಾವುದೇ ಕೇಂದ್ರದಿಂದ ಬಂದ್ರು ಸುಳ್ಳು ಹೇಳೋದು ಯಾಕೆ? ಇವತ್ತು ಕೂಡ ನೋಡಿ NDRF ಬಂದಿಲ್ಲ, ಭದ್ರಾ ಮೊನ್ನೆ ಬಂದಿದ್ದೀರಾ. 2004ರಿಂದ 10ಕ್ಕೆ ಇದರಲ್ಲಿ NDRF ಅಲ್ಲಿ ಏನ್ ಮಾಡಿದ್ರೆ ಗೊತ್ತಾ ಸರ್? ಬರೀ 3,655 ಕೋಟಿ ಬಂದಿತ್ತು 2004ರಿಂದ 10ಕ್ಕೆ. 2004ರಿಂದ 2014ಕ್ಕೆ, 2014ರಿಂದ 24ಕ್ಕೆ ಎಷ್ಟು 12,542 ಕೋಟಿ ಬಂತು. ಎಷ್ಟು ಪಟ್ಟು ಜಾಸ್ತಿ ಆಯ್ತು? ಅದೇ ತರ ಈ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾರಲ್ಲ ಸರ್. ಅನುದಾನ 2004ರಿಂದ 10ಕ್ಕೆ 60,000 ಅಲ್ಲ, ಅದರದ್ದು ಇದೆ. ನಾನು ಒಂದು ನಿಮಿಷ ಮುಗಿಸ್ತೀನಿ. ನೀವು ಅನ್ಯಾಯನ ಸಮರ್ಥನೆ ಮಾಡ್ತಿದ್ದೀರಲ್ಲ. ನೀವು ನೋಡಿ ಸರ್, 2 ಕೋಟಿ ಪಾಪ್ಯುಲೇಷನ್ ಇರುವಂತ ಬೆಂಗಳೂರಿನಲ್ಲಿ ಇಡೀ ನೋಡಿ ಸರ್, ಇಂಡಿಯಾದಲ್ಲಿ ಅಷ್ಟು ಮಹಾನಗರಗಳಿದೆ. ಮೋಸ್ಟ್ ನೆಗ್ಲೆಕ್ಟೆಡ್ ಸಿಟಿ ಅಂತ ಹೇಳಿದ್ರೆ ಬೆಂಗಳೂರು ಸರ್. ಇವರು ಅನಂತ್ ಕುಮಾರ್ ಅವರು ಎಲೆಕ್ಷನ್ ನಿಂದಕ್ಕೆ ಶುರು ಮಾಡಿದ್ರಲ್ಲ, ಅವತ್ತಿಂದ ಹಿಡಿದು ಅವರು ಸಾಯೋ ತನಕ ಕೂಡ, ಇವತ್ತು ತೇಜಸ್ವಿ ಸೂರ್ಯ ಕೂಡ ಏನು ಎಲೆಕ್ಷನ್ ನಿಲ್ತಾನೆ ಆತ ಕೂಡ ಹೇಳೋದಿಷ್ಟೇನೆ, ಇಲ್ಲಿ ಉಪನಗರ ರೈಲು ತರ್ತೀವಿ ಅಂತ. ನಾವು ಹುಟ್ಟಕ್ ಮುಂಚೆಯಿಂದ ಶುರು ಮಾಡ್ಕೊಂಡು ಬಂದ್ರು. ಇವತ್ತು ನಾವು ನಮ್ಗೆ 35 ವರ್ಷ ಆಗಿದೆ, ಇನ್ನೂ ತನಕ ಉಪನಗರ ರೈಲು ಯೋಜನೆ ಮಾಡಿಲ್ಲ. ಆಮೇಲೆ 6,000 ಮೇಡಮ್ ಅಲ್ಲ, ನೀವು ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತೀರಲ್ಲ. 6,000 ಕೋಟಿ ರೂಪಾಯಿ ಬೆಂಗಳೂರಿಗೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾನ? ಯಾಕೆ ಕೊಟ್ಟಿಲ್ಲ ಅದನ್ನ? ನಿಮ್ ಸಮಯ ಬಂದಾಗ ಅದನ್ನ ಕೌಂಟರ್ ಕೊಡಿ ಸರ್. ನಾನು ಮಾತಾಡೋದನ್ನ ಏನಕ್ಕೆ ಇದು ಮಾಡಿ? 5,300 ಕೋಟಿ ಬಂದಿಲ್ಲ ಮೇಡಮ್. ಸರ್, 5,300 ಕೋಟಿ ಯಾವುದೇ ಒಂದು ರಾಷ್ಟ್ರೀಯ ಯೋಜನೆ ಬಂದಾಗ ರಾಜ್ಯದ ಪಾಲು ಅಂತ ಕೊಡಬೇಕು. ಖಜಾನೆ ಖಾಲಿ ಇದೆ. ಇಲ್ಲಿ ಏನ್ ಕೊಡ್ತಾ ಇದಾರೆ? 5,300 ಕೊಡ್ತಾ ಇದಾರೆ ಅವರು. ರಾಜ್ಯದ ಪಾಲು ಗೊತ್ತಿರ್ಬೇಕಲ್ಲ. ಇದು ಅದನ್ನು ಬಂದಿಲ್ಲ ಅಂತ ಹೇಳಿದ್ರೆ ಇವರು ಅದನ್ನು ಬಂದು DPR ಯೋಜನೆ ಕೊಟ್ಟು ಇಲ್ಲಿ ಕೊಡ್ಬೇಕಲ್ಲ. 5,000 ಕೋಟಿ ಹೇಳ್ತಾ ಇದ್ರಿ ನೀವು. ಗೊತ್ತಾಗ್ತಿಲ್ಲ. ನಾನು ವಾಹಿನಿಯಿಂದ ವಾಹಿನಿ ಮುಖಾಂತರ ಜನರಿಗೆ ಸಿದ್ದರಾಮಯ್ಯ ಅದನ್ನ ಅಷ್ಟು 15 ಬಜೆಟ್ ಮಂಡಿಸಿದವರು 5,000 ಕೋಟಿ DPR ಅವ್ರು ಕೊಡ್ಬೇಕು, ಅವ್ರು ದುಡ್ಡು ಕೊಡ್ಬೇಕು. ಇಲ್ಲಿ ಈಗ ಕೇಂದ್ರ ಬಜೆಟ್ ನಲ್ಲಿ ಆಲ್ಮಟ್ಟಿಗೆ ಇವತ್ತೇನಪ್ಪ ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ರು, 1 ಪೈಸಾ ಕೊಡ್ಲಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು, ಮಾಡ್ಲಿಲ್ಲ.
ಅದನ್ನ ಇಡೀ ಬಿಜೆಪಿ ಅಲ್ಲಿ ಅವ್ರು ಬರದೇ ಇರೋದಕ್ಕೂ ಖಜಾನೆ ಖಾಲಿ ಆಗಿರೋದಕ್ಕೂ ಅಲ್ಲ ರೀ, ಸಂಬಂಧ ಇದೆಯಾ? MPಗಳು ಯಾರು First point. ಏನಪ್ಪ ಅಂದ್ರೆ Straight away question. Straight away. ರಾಜ್ಯದ ಖಜಾನೆಗೂ ಕೇಂದ್ರದಿಂದ ಬರಬೇಕಾಗಿರೋ ಸಂಬಂಧ ಏನು? ನಾನು ಹೇಳ್ತೀನಿ. ಖಂಡಿತವಾಗ್ಲೂ ರಾಷ್ಟ್ರೀಯ ಯೋಜನೆ ಏನೇ ಕೇಂದ್ರದ ಯೋಜನೆ ಇದ್ರೂ ಕೂಡ ರಾಜ್ಯದ ಪಾಲು ಅಂತ ಇದ್ದೇ ಇರುತ್ತೆ. ಆಯ್ತು, ರಾಜ್ಯದ ಮತ್ತೆ ಪಾಲು ಹೇಳಿ ಅದು ಪದೇ ಬಿಡಿ ಪದೇ ಕಾಸು ಅದನ್ನೇ ಇಲ್ಲಿ ಹೇಳ್ತಾ ಇಟ್ಟಿಲ್ಲ, ಇದ್ದಾರೆ. ರಾಜ್ಯದ ಪಾಲು ಮೇಡಮ್ ಬಂದಿಲ್ಲ. ಬರ ಹೇಳಿದ್ರು ಇದೇ ಹೇಳ್ತೀರಿ. ಆಯ್ತು, ಎಲ್ಲ ಹೇಳಿದ್ರ ಕೇಂದ್ರದಿಂದ ನೀವು ಆಯ್ತು. ಬಂದಿಲ್ಲ, ರಾಜ್ಯಕ್ಕೆ ದ್ರೋಹ ಆಗ್ತಿರೋದು ಮೇಡಮ್. ಆಯ್ತು. ನಾವೆಲ್ಲ ರಾಜ್ಯದವರು. ರಾಜ್ಯ ದ್ರೋಹ ಕ್ವಶನ್ ಹೇಳಿ. ಮಾಡ್ತಾರೆ. 5 ವರ್ಷ ಇವ್ರದೇ ಗೌರ್ಮೆಂಟ್ ಇತ್ತು. ಲೆಟ್ ಮಿ ನಂಗೆ ಎಲ್ಲರೂ ಮಾತಾಡೋದಕ್ಕೆ ಎಲ್ಲರೂ ಕನ್ಫ್ಯೂಷನ್ ಆಗುತ್ತೆ. ನಾನು ಮಾತಾಡಿದಾಗ ಒಂದ್ ಸೆಕೆಂಡ್ ತಪ್ಪಾಗಿದ್ರೆ ಅದನ್ನ ಕೌಂಟರ್ ಕೊಡಿ. ನಾನು ಅವಾಗಲೇ ಅವರು ಸಿದ್ದರಾಮಯ್ಯ NDRF ಬಗ್ಗೆ ಹೇಳಿದ್ರಲ್ಲ ಸರ್, ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ 60,000 ಕೋಟಿ 2014 ಒಳಗಡೆ 10 ವರ್ಷ ಬಂದಿತ್ತು. ಈ 10 ವರ್ಷದಲ್ಲಿ 2,60,000 ಕೋಟಿ ಬಂದಿದೆ. ಅದು ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತ ಅನುದಾನ. ಇವತ್ತು ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು. ಒಂದ್ ನಿಮಿಷ ಅಲ್ಲಲ್ಲ, ಸರ್, ಇವತ್ತು ನಾನು ಕೇಂದ್ರ ಮುಗಿಸ್ತೀನಿ. ಇದು ಸ್ಟೇಟ್ ಇಂದು ಡಿಫರೆನ್ಸ್ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಬಜೆಟ್ ಇವತ್ತು ಅವ್ರು ಇವತ್ತು ಮಾತಾಡ್ತಾ ಇಲ್ಲ. ಕೇಂದ್ರ ಮತ್ತು ಡಿಫರೆನ್ಸ್ ಅಲ್ಲ, ಅಜೆಂಡಾ ಇರೋದು ಏನಪ್ಪ ಅಂದ್ರೆ ಒಂದೇ ಇದ್ರ ಬಗ್ಗೆ ಬಂದಿರೋದ್ರ ಬಗ್ಗೆ ತಕರಾರಿಲ್ಲ. ಈಗ ಬಜೆಟ್ ತಕರಾರಿಲ್ಲ ಅಲ್ಲಿ ತೋರಿಸಿದ್ರೆ ಯಾಕೆ 44,000 ಕೋಟಿ ಕೇಂದ್ರದಿಂದ ನಮ್ಗೆ ಬರ್ಬೇಕು ಅಂತ ಹೇಳಿ ಬಜೆಟ್ ಅಲ್ಲಿ ತೋರಿಸಿದ್ರೆ ಅದ್ರ ಬಗ್ಗೆ ಹೇಳಿ ಮೇಡಮ್. ಮಾತಾಡಿ, ಚೆನ್ನಾಗಿ ಹೇಳ್ತಾ ಇದ್ದೀರಿ. ಬಜೆಟ್ ಅಲ್ಲಿ ನೀವು ಕೇಂದ್ರದ 2013 ಆಯೋಗನ ಅವ್ರು ಕಂಪ್ಯಾರಿಸನ್ ಮಾಡಿ ಹೇಳಿದ್ರು. ಅದನ್ನು ಪದೇ ಪದೇ ನಾವು ತುಂಬಾ ಸರಿ ಚರ್ಚೆ ಮಾಡಿದ್ವಿ. ಮತ್ತೊಮ್ಮೆ ನಿಮ್ಗೆ ಹೇಳ್ಬೇಕಂದ್ರೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ನೀವು ನೋಡಿ, ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಈ GST ಪರಿಹಾರ ನಿಧಿ ಅಂತ 2016ರಿಂದ 22ಕ್ಕೆ ಕೊಟ್ರು. 22ಕ್ಕೆ GST ಪರಿಹಾರ ನಿಧಿ ಎಲ್ರಿಗೂ ಬಂದಿದೆ. ಆದ್ರೆ ಇವ್ರು ಏನ್ ಹೇಳ್ತಾರೆ, 22-23ಕ್ಕೂ ಬರ್ಬೇಕು ಅಂತ ಹೇಳಿ 14% ಅದರಲ್ಲಿ ಆಡ್ ಮಾಡಿ ಹೇಳ್ತಾರೆ. ಕರ್ನಾಟಕಕ್ಕೆ ಮೋಸ ಅಂತ ಹೇಳ್ತಾರೆ. ಮೇಡಮ್, ನಿಮ್ಗೆ ಸುಳ್ಳು ಮಾಹಿತಿ ಇಲ್ಲ. ಒಂದು ನಿಮಿಷ ಫೈನಾನ್ಸ್ ಮೇಡಮ್ ಒಂದು ನಿಮಿಷ ಮೇಡಮ್ ನನಗೆ ಅವಕಾಶ ಕೊಡಿ ಮೇಡಮ್. ನಾನು ಕಿರ್ಚಕ್ಕಾಗಲ್ಲ ಮೇಡಮ್. 15th ಕಮಿಷನ್ 2023-24 ಮೇಡಮ್, ಇದು ಕಿರ್ಚಾಡೋದ್ರಿಂದ ಈ ಡಿಬೇಟ್ ಸರ್ ಶ್ರೀನಿವಾಸ ಮೂರ್ತಿ ಸರ್.